ನಮಸ್ತೆ, ನಾನು ನಿಮ್ಮ ನೆಚ್ಚಿನ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್. ನಿಮೋನಿಯಾ ಅಂತ ನೀವು ಆಲ್ರೆಡಿ ಎಷ್ಟೊಂದು ಸತಿ ಕೇಳ್ಬಿಟ್ಟಿರ್ತೀರ. ನಿಮೋನಿಯಾ ಅಂದರೆ ಏನು? ಇನ್ಫೆಕ್ಷನ್ ಆಫ್ ದ ಲಂಗ್ಸ್. ಅಂದರೆ ಶ್ವಾಸಕೋಶಕ್ಕೆ ಯಾವುದಾದರೂ ರೋಗಾಣು ಕೀಟಾಣು ಬಂದು ಅದನ್ನು ಅಟ್ಯಾಕ್ ಮಾಡಿದಾಗ ಅಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದ ನಾವು ಸಫರ್ ಮಾಡೋದೇ ನಿಮೋನಿಯಾ ಕಾಯಿಲೆ. ನಿಮೋನಿಯಾ ಕಾಯಿಲೆ ಯಾರಿಗಾಗುತ್ತೆ? ಚಿಕ್ಕ ಮಕ್ಕಳಿಗಾಗುತ್ತಾ, ದೊಡ್ಡವರಿಗಾಗುತ್ತಾ? ಇದನ್ನೆಲ್ಲ ತಿಳ್ಕೊಳ್ಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಇಂದಿನ ಸಂಚಿಕೆಯಲ್ಲಿ ನಾವು ಇವತ್ತು ನಿಮೋನಿಯಾ ಬಗ್ಗೆ ತಿಳಿದುಕೊಳ್ಳೋಣ. ನಿಮೋನಿಯಾ ಕಾಯಿಲೆ ಸಣ್ಣ ಮಗು ಹುಸುಗೂಸಿನಿಂದ ಹಿಡಿದು ವಯೋಸ್ಕರ ವೃದ್ಧರ ತನಕ ಯಾರಿಗಾದರೂ ಆಗಬಹುದು. ಪ್ರಿಡಾಮಿನೆಂಟ್ಲಿ ಅಂದರೆ ತುಂಬ ಜಾಸ್ತಿಯಾಗಿ ನಾವು ಕಾಣೋದು ತುಂಬ ಚಿಕ್ಕ ಮಕ್ಕಳಲ್ಲಿ ಮತ್ತು ವಯೋವೃದ್ಧರಲ್ಲಿ. ಯಾಕಪ್ಪ ಅಂತಂತಂದರೆ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಇನ್ನೂ ಅಷ್ಟೊಂದು ಮ್ಯಾಚ್ಯೂರ್ ಆಗಿರೋದಿಲ್ಲ. ಇವಾಗ ಇಮ್ಯುನಿಟಿ ಡೆವಲಪ್ ಆಗ್ತಾ ಇರುತ್ತೆ ಮೊದಲನೇದಾಗಿ. ಎರಡನೇದಾಗಿ ಅವರ ಏರ್ವೇಸ್ ಏನಿರುತ್ತೆ, ನಾನು ಶ್ವಾಸಕೋಶದ ಬಗ್ಗೆ ಯಾವಾಗಲೂ ಹೇಳ್ತಿದ್ದಾಗ ಅದರಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ ಅಂತ ಹೇಳ್ತೀನಿ. ಒಂದು ಶ್ವಾಸನಾಳ, ಏರ್ವೇ, ಟ್ರೇಕಿಯಾ, ವಿಂಡ್ ಪೈಪ್, ಬ್ರಾಂಕಸ್ ಮತ್ತು ಸ್ಮಾಲ್ ಏರ್ವೇಸ್, ಬ್ರಾಂಕ್ಯೂಲ್ಸ್ ಅಂತ ಹೇಳ್ತೀವಿ. ಅದೊಂದು ಭಾಗವಾದರೆ ಅದರ ಸುತ್ತ ಇರುವಂತಹ ಲಂಗ ಪ್ಯಾರಂಕೈಮ, ಈ ರೈಟ್ ಸೈಡಲ್ಲಿ 3 ವಿಭಾಗಗಳಿರುತ್ತೆ. ರೈಟ್ ಅಪ್ಪರ್ ಲೋಬ್, ಮಿಡಲ್ ಲೋಬ್ ಆ್ಯಂಡ್ ಲೋವರ್ ಲೋಬ್. ಎಡಭಾಗದಲ್ಲಿ ಲೆಫ್ಟ್ ಅಪ್ಪರ್ ಲೋಬ್ ಆ್ಯಂಡ್ ಲೋವರ್ ಲೋಬ್ ಅಂತ ಇರುತ್ತೆ. ಈ ನಮ್ಮ ಲಂಗ್ಸ್ ಪ್ರವೃತ್ತಿಗೆ ಯಾವುದೇ ಒಂದು ಇನ್ಫೆಕ್ಷನ್ ಆದಾಗ ನಾವು ನಿಮೋನಿಯಾ ಕಾಯಿಲೆಯನ್ನು ಸಫರ್ ಮಾಡ್ತೀವಿ. ನಿಮೋನಿಯಾದಲ್ಲಿ ನಾನು ಹೇಳ್ದಂಗೆ ಚಿಕ್ಕ ಮಕ್ಕಳಿಗಾದರೂ ಆಗ್ಬೋದು, ವಯೋವೃದ್ಧರಿಗಾದರೂ ಆಗ್ಬೋದು. ಇದಕ್ಕಿಂತ ಮಿಗಿಲಾಗಿ ಮಧ್ಯವಯಸ್ಕರಿಗೆ ಯಾರಾದರೂ ಆಗುತ್ತಾ? ಆಗ್ಬೋದು. ನಿಮೋನಿಯಾ ಮಧ್ಯವಯಸ್ಕರಿಗೆ ಆಗ್ಬೋದು. ಯಾರ ಹತ್ರ ಇಮ್ಯುನಿಟಿ ಕಡಿಮೆ ಇರುತ್ತೆ ಅಂಥವರಿಗೆ ನಿಮೋನಿಯಾ ಆಗುತ್ತೆ. ಯಾರವರು? ಈಗ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇರೋರು ಅಂತ ಹೇಳ್ತೀವಿ. ಯಾರ ಹತ್ರ ಇಮ್ಯುನಿಟಿ ಕಡಿಮೆ ಇರುತ್ತೆ? ಡಯಾಬಿಟೀಸ್ ಇರೋರು, BP ಇರೋರು, ಈಗ ಅನ್ಕಂಟ್ರೋಲ್ ಶುಗರ್ಸ್ನ ಕಂಟ್ರೋಲೇ ಮಾಡ್ಕೊಂಡಲೇ ಇರೋರು, ಅಥವಾ ಯಾರಾದರೂ ಕ್ಯಾನ್ಸರ್ ಪೇಷಂಟ್ಸ್ ಇರೋರು, ಅಥವಾ ಕಿಡ್ನಿ ಡಯಾಲಿಸಿಸ್ ಮೇಲಿರೋರು, ಅಥವಾ ಈಗ ಯಾರಾದರೂ ಈಗ ರಿಮಟೈಡ್ ಡಿಸೀಸ್ ಇದ್ದವರಿಗೆ ಇಮ್ಯೂನ್ ಸಪ್ರೆಷನ್ ಡ್ರಗ್ಸ್ ಮೇಲಿರೋರು, ಕ್ಯಾನ್ಸರ್ ಪೇಷಂಟು ಕೀಮೋಥೆರಪಿ ಮೇಲೆ ಇರೋರು. ಈ ಥರ ಇರೋರು ಎಲ್ಲರೂ ನಿಮೋನಿಯಾ ಕಾಯಿಲೆಗೆ ತುಂಬ ರಿಸ್ಕಿ ಕ್ಲಾಸಿಫಿಕೇಶನಲ್ಲಿ ಬರ್ತಾರೆ. ಈ ನಿಮೋನಿಯಾ ಕಾಯಿಲೆಯಿಂದ ನಿಮಗಾಗುವ ಸಿಂಪ್ಟಮ್ಸ್ ಏನು? ಯಾವ ತೊಂದರೆಗಳಿಂದ ನೀವು ಬಳಲುತ್ತೀರ? ಮೊದಲನೇದಾಗಿ ನಿಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೆಮ್ಮು ಬರುತ್ತೆ. ಈ ಕೆಮ್ಮು ಯಾವ ವಿಧವಾಗಿರುತ್ತೆ? ಈ ಕೆಮ್ಮು ಪ್ರತಿ ಸಲ ಕಫದೊಂದಿಗಿರುತ್ತೆ. ಕಫದಲ್ಲಿ ವಿಭಿನ್ನ ಬಣ್ಣಗಳ ಕಫ ಬರಬಹುದು. ಕೆಂಪು ಕಲರ್ ಬಂದರೆ ನಾವು ಕ್ಲೆಪ್ಶಿಯಲಾ ನಿಮೋನಿಯಾ ಅಂತ ಹೇಳ್ತೀವಿ. ಹಸಿರು ಕಲರ್ ಬಂದರೆ ಸ್ಯೂಡೋಮೊನಾಸ್ ನಿಮೋನಿಯಾ ಅಂತ ಹೇಳ್ತೀವಿ. ಕಪ್ಪು ಬಣ್ಣ ಬಂದರೆ ಫಂಗಲ್ ಆಸ್ಪರ್ಜಿಲ್ಲಸ್ ನೈಗರ್ ಫಂಗಸ್ ನಿಮೋನಿಯಾ ಅಂತ ಹೇಳ್ತೀವಿ. ಪ್ರತಿಯೊಂದು ಬಣ್ಣದ ಕಫಕ್ಕೂ ಪ್ರತಿಯೊಂದು ಆರ್ಗ್ಯಾನಿಸಮ್ಗಳ ಇನ್ಫೆಕ್ಷನ್ಗಳ ಅರ್ಥ ಇರುತ್ತೆ. ನಾವು ಯಾವುದೇ ಒಂದು ಕೆಮ್ಮಿನ ಪೇಷಂಟ್ ಬಂದಾಗ ಯಾವ ಬಣ್ಣದ ಕಫ ಇದೆ ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡಿಕೊಂಡು ಕೇಳ್ಕೊತೀವಿ. ಅದರ ತಕ್ಕಂಗೆ ನಾವು ಆಂಟಿಬಯೋಟಿಕ್ಸ್ ಆಗಲಿ ಅದಕ್ಕೆ ಏನು ಔಷಧಿ ಬೇಕು ಅದನ್ನು ಕೊಡ್ತೀವಿ. ಈ ವಿಂಟರ್ ಸೀಸನಲ್ಲಿ ನಾವು ಇವತ್ತು ತಿಳ್ಕೊಬೇಕಾಗಿದ್ದು, ನಮ್ಮರಡೆ ಎಲ್ಲ ಇರೋದು ವಿಂಟರ್ ಸೀಸನ್. ಈ ದೀಪಾವಳಿ ತದನಂತರ ಪ್ರತಿ ವರ್ಷ ನಮಗೇನು ವಿಂಟರ್ ಸೀಸನ್ ಬರುತ್ತೆ, ಈ ಕಾಲದಲ್ಲಿ ಎಲ್ಲ ಈ ನಿಮೋನಿಯಾ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನಿಮೋನಿಯಾ ಕಾಯಿಲೆ ಬ್ಯಾಕ್ಟೀರಿಯಾದಿಂದನಾದರೂ ಬರ್ಬೋದು, ವೈರಸ್ಸಿಂದನಾದರೂ ಬರ್ಬೋದು, ಫಂಗಸ್ಸಿಂದನಾದರೂ ಬರ್ಬೋದು, ಅಥವಾ TB ಬೆಸಲೆಯಿಂದನಾದರೂ ಬರ್ಬೋದು. ಯಾವುದೇ ಆರ್ಗ್ಯಾನಿಸಮ್ ಇಂದ ಬರೋ ಕಾಯಿಲೆ ವಿಂಟರ್ ಸೀಸನಲ್ಲಿ ಜಾಸ್ತಿ ಆಗ್ಬೋದು. ಯಾಕಂದರೆ ವಿಂಟರ್ ಸೀಸನಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಶ್ವಾಸನಾಳ ಕುಗ್ಗುತ್ತೆ, ಕಂಪ್ರೆಸ್ ಆಗುತ್ತೆ. ಸಿಕ್ರೀಷನ್ಸ್, ನಮ್ಮ ಏನು ಏರ್ವೇಯಲ್ಲಿ ಸಿಕ್ರೀಷನ್ಸ್ ಇರುತ್ತೆ ಅದು ಸರಿಯಾಗಿ ಹೊರಗಡೆ ಬರೋದಿಲ್ಲ, ಅದು ಥಿಕ್ ಆಗುತ್ತೆ. ಅದು ಒಂದು ಒಳ್ಳೆ ಏರಿಯಾ ಆಗುತ್ತೆ ನಿಮಗೆ ಆರ್ಗ್ಯಾನಿಸಮ್ ಗ್ರೋ ಆಗೋಕ್ಕೆ. ಈ ರೋಗಾಣು ಕೀಟಾಣುಗಳು ಮಲ್ಟಿಪ್ಲೈ ಆಗೋಕ್ಕೆ ಅದು ಒಂದು ಒಳ್ಳೆ ಏರಿಯಾ ಆಗುತ್ತೆ ಅದಕ್ಕೆ. ವಿಂಟರ್ ಸೀಸನಲ್ಲಿ ಅಥವಾ ಈ ಚಳಿಗಾಲದಲ್ಲಿ ಯಾವುದೇ ಕೆಮ್ಮುಗಳನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಸುಮ್ಮನೆ ಹೋಗಿ ಯಾವುದೋ ಒಂದು ಕಾಫ್ ಸಿರಪ್ ತಗೊಂಡೆ, ಯಾವುದೋ ಒಂದು ಟ್ಯಾಬ್ಲೆಟ್ ತಗೊಂಡೆ, ಆ ಥರ ಮಾಡೋದ್ರಿಂದ ಚಿಕ್ಕದಾಗಿರುವಂಥ ನಿಮೋನಿಯಾ ಕಾಯಿಲೆ ದೊಡ್ಡದಾಗಿ ಪರಿಗಣಿಸಿ ನಿಮ್ಮನ್ನ ICU ತನಕ ತಗೊಂಡು ಹೋಗಿ ಬರ್ಬೋದು. ಈ ನಿಷ್ಕಾಳಜಿನ ಬಿಡಿ, ನಿಮೋನಿಯಾ ಬಗ್ಗೆ ನೀವು ತಿಳಿದುಕೊಳ್ಳಿ. ಅದರಿಂದ ಹೆಂಗೆ ಪ್ರಿವೆನ್ಷನ್ ಮಾಡ್ಕೋಬೇಕು, ಅದರಿಂದ ನೀವು ಹೆಂಗೆ ದೂರ ಇರ್ಬೋದು ಅಂತ ತಿಳಿದುಕೊಳ್ಳಿ. ಇದಕ್ಕೇನಾದರೂ ಮನೆಮದ್ದುಗಳಿದಾವ, ಇದಕ್ಕೇನಾದರೂ ನೀವು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕಾ,
ಸೊ ಇದನ್ನ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಆಗಿ ಒಂದು ಹಬ್ಕೊಳ್ಳೋಣ. ಸೊ ನಿಮೋನಿಯಾ ಕಾಯಿಲೆ ಬಂದಾಗ ನಾವು ಏನ್ ಮಾಡಬೇಕು ಅಥವಾ ಸಿಂಪ್ಟಮ್ಸ್ ಏನೇನು ಎನ್ಲಿಸ್ಟ್ ಮಾಡ್ಕೊಂಡಿರ್ಬೇಕು. ನಿಮೋನಿಯಾದಲ್ಲಿ ನಾನು ಹೇಳ್ದಂಗೆ ಕೆಮ್ಮು ಮತ್ತು ಕಫ, ಜ್ವರ, ಮೋರ್ ದೆನ್ 100 degrees ಜ್ವರ ಬರ್ಬೋದು, ಮತ್ತೆ ವೀಸಿಂಗ್ ಕಾಯಿಲೆನೂ ಬರ್ಬೋದು. ನಿಮೋನಿಯಾ ಇಂಡ್ಯೂಸ್ಡ್ ವೀಸಿಂಗ್ ನಿಮಗೆ ಆಲ್ರೆಡಿ ಪ್ರೀ ಆಸ್ಥಮ್ಯಾಟಿಕ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಮುಂಚಿನ ಕಾಯಿಲೆ ಇದ್ರೆ ಅಥವಾ ಈ ವೈರಲ್ ಇನ್ಫೆಕ್ಷನ್ ಆಗಿದ್ರೆ, ವೈರಲ್ ನಿಮೋನಿಯಾಸ್ ಅಲ್ಲಿ ವೀಸಿಂಗ್ ಬರುತ್ತೆ. ವೀಸಿಂಗ್ ಅನ್ನೋ ಕಾಯಿಲೆ ಅಥವಾ ವೀಸಿಂಗ್ ಅನ್ನೋ ಸಿಂಪ್ಟಮ್ ಬರೀ ಅಸ್ತಮಾದಲ್ಲಿ ಬರೋದಿಲ್ಲ, ಈವನ್ ವೈರಲ್ ಇನ್ಫೆಕ್ಷನ್ ಅಲ್ಲೂ ಬರುತ್ತೆ. ವೈರಲ್ ಇನ್ಫೆಕ್ಷನ್ ಇಂದ ವೀಸಿಂಗ್ ಬರೋದು ತಾತ್ಕಾಲಿಕವಾಗಿರುತ್ತೆ. ಅದು ನೀವು ಜೀವನದಲ್ಲಿ ಫಸ್ಟ್ ಟೈಮ್ ನೀವು ಈ ವೀಸಿಂಗ್ ನ ನೀವು ಫೀಲ್ ಮಾಡಿರ್ಬೋದು. ಬಟ್ ವೀಸಿಂಗ್ ಬಂದೊಡನೆ ನಿಮಗೆ ಅಸ್ತಮಾ ಆಗಿದೆ ಅಂತ ಹೇಳಿ ತಪ್ಪು ಪರಿಕಲ್ಪನೆ ಬೇಡ. ಅದು ರಿವರ್ಸಿಬಲ್ ಆಗಿರುತ್ತೆ. ಆ ವೈರಸ್ ಏನ್ ಅಟ್ಯಾಕ್ ಮಾಡಿರುತ್ತೆ ನಿಮ್ದು ಏರ್ವೇದಲ್ಲಿ, ಅದು ಸ್ವಲ್ಪ ಹೊತ್ತಿರುತ್ತೆ. 1 ದಿವಸ 2 ದಿವಸ ನಿಮಗೆ ಜ್ವರ ಬರುತ್ತೆ. ಜ್ವರ ಬಂದಾಗ ನೀವು ಏನೋ ಮೆಡಿಸಿನ್ ತಗೊಂಡಿರ್ತೀರಾ, ಅದು ಅವತ್ತಿನ ತಾತ್ಪೂರ್ಕವಾಗಿ ಕಡಿಮೆ ಆಗುತ್ತೆ. ಬಟ್ ತದನಂತರ 15 ದಿನಗಳ ಕಾಲ ನಿಮಗೆ ಏನು ಕೆಮ್ಮು ಬರುತ್ತೆ, ಕಫ ಇರುತ್ತೆ, ಅದು ಯಾವ ಮೆಡಿಸಿನ್ ತಗೊಂಡ್ರು ಹೋಗೋದಿಲ್ಲ. ಸೊ ಆ ಟೈಮಲ್ಲಿ ಬರೀ ಆಂಟಿಬಯೋಟಿಕ್ ಆಗಲಿ ಬರೀ ಕಾಫ್ ಸಿರಪ್ ಆಗಲಿ ವರ್ಕ್ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಇನ್ಹೇಲ್ಡ್ ಮೆಡಿಸಿನ್ನೇ ಕೊಡಬೇಕು. ಐದರ್ ನೆಬುಲೈಸೇಷನ್ ಆಗಿರ್ಬೋದು ಅಥವಾ ಇನ್ನೇಲರ್ ಆಗಿರ್ಬೋದು ಅಥವಾ ರೋಟಾಕ್ಯಾಪ್ ಆಗಿರ್ಬೋದು. ಈ ಥರದ್ದು ನಿಮ್ಮ ಯಾವ ಭಾಗದಲ್ಲಿ ನಿಮಗೆ ಕಾಯಿಲೆ ಇದೆ ಆ ಭಾಗಕ್ಕೆ ಮೆಡಿಸಿನ್ ಹೋಗುವಂತ ಗಾಳಿ ಮುಖಾಂತರ ಮೆಡಿಸಿನ್ ಕೊಡಬೇಕು. ನಮ್ಮ ಶ್ವಾಸಕೋಶಕ್ಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬರೀ ಗಾಳಿ ಮಾತ್ರ ಹೋಗುದು. ಗಾಳಿ ಮುಖಾಂತರ ಮೆಡಿಸಿನ್ ಕೊಟ್ಟಾಗ ಆ ನಿಮೋನಿಯಾ ಕಾಯಿಲೆ ಕಡಿಮೆ ಆಗಕ್ಕೆ ತುಂಬಾ ಬೇಗನೆ ಹೆಲ್ಪ್ ಆಗುತ್ತೆ. ಸೊ ಈ ನಿಮೋನಿಯಾ ಕಾಯಿಲೆಗೆ ಏನ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೋಬೇಕು? ಯೂಶಲಿ ನೀವು ಪಲ್ಮನಾಲಜಿಸ್ಟ್ ಡಾಕ್ಟರ್ ಹತ್ರ ಹೋದಾಗ ಅವರು ಒಂದು ಚೆಸ್ಟ್ ಎಕ್ಸ್ರೇ ಮಾಡಕ್ ಹೇಳ್ಬೋದು. ಚೆಸ್ಟ್ ಎಕ್ಸ್ರೇಲಿ ನಿಮಗೆ ಒಂದು ವೈಟ್ ಪ್ಯಾಚ್ ಕಾಣಿಸ್ಬೋದು. ವೈಟ್ ಪ್ಯಾಚ್ ಕಂಡಾಗ ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಯಾವ ಪ್ಯಾಟರ್ನ್ ಇರುತ್ತೆ, ಒಂದೊಂದು ನಿಮೋನಿಯಾ ಒಂದೊಂದು ತರ ಇರುತ್ತೆ. ಈಗ 2 ಅಪ್ಪರ್ ಲೋಬ್ ಎಕ್ಸ್ರೇಯ ಮೇಲ್ಭಾಗ, ಲಂಗ್ಸಿನ ಮೇಲ್ಭಾಗದಲ್ಲಿ ಬಂದಾಗ ನಿಮೋನಿಯಾ, ಟಿಬಿ ತುಂಬಾ ಕಾಮನ್ ಆಗಿ ಇಂಡಿಯಾದಲ್ಲಿ ನಾವು ನೋಡುವಂತ ಮೋಸ್ಟ್ ಕಾಮನ್ ನಿಮೋನಿಯಾ ಅಂದ್ರೆ ಟಿಬಿ. ಅಪ್ಪರ್ ಭಾಗದಲ್ಲಿ ಲಂಗ್ಸಿನ ಮೇಲ್ಭಾಗದಲ್ಲಿ ಬಂದ್ರೆ ಅದಕ್ಕೆ ಟಿಬಿ ಅಂತ ನಾವು ಅನಲೈಸ್ ಮಾಡ್ಬೋದು. ಅಥವಾ ಲೋವರ್ ರೀಸನ್ಸ್ ಅಲ್ಲಿ ಏನಾದ್ರು ಬಂದ್ರೆ ಬ್ಯಾಕ್ಟೀರಿಯಲ್ ನಿಮೋನಿಯಾಸ್, ಅಥವಾ ಕ್ಯಾವಿಟೇಟಿಂಗ್ ಇತ್ತು ಅಂತಂತಂದ್ರೆ, ಒಂದು ತಗ್ಗು ತರ ಕಾಣ್ತಾ ಇತ್ತು ಅಂತಂತಂದ್ರೆ, ರೌಂಡ್ ಆಗಿತ್ತು, ವೆನ್ ಸರ್ಕಮ್ಸ್ಕ್ರೈಬ್ ಇತ್ತು ಅಂತಂದ್ರೆ ಅದು ಟಿಬಿ ಆಗಿರ್ಬೋದು. ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಅಥವಾ ಕೆಳಭಾಗದಲ್ಲಿ ಏನಾದ್ರು ಬಂತು ಅಂತಂತಂದ್ರೆ ಬೇರೆ ಅಟಿಪಿಕಲ್ ನಿಮೋನಿಯಾಸ್ ಅಂತ ಹೇಳ್ತೀವಿ, ಅದು ಇರ್ಬೋದು. ಅಥವಾ ಪ್ಯಾಚ್ 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 ತುಂಬಾ ಸಣ್ಣದು ಒಂದು 3 ಸೆಂಟಿಮೀಟರ್ ಪ್ಯಾಚ್ ತರ ಬಂತು ಅಂದ್ರೆ ಬ್ರಾಂಕೋ ನಿಮೋನಿಯಾ ಅಂತ ಅನ್ಬೋದು. ಅಥವಾ ಮಿಲಿಯರಿ ಮಾಟ್ಲಿಂಗ್ ಅಂತ ಹೇಳ್ತೀವಿ, ಸಾಸಿವೆ ಕಾಳಷ್ಟು ಡಾಟ್ 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 ಅದನ್ನ ಕಾಣ್ತಾ ಇತ್ತು ಅಂದ್ರೆ ಮಿಲಿಯರಿ ಮಾಟ್ಲಿಂಗ್, ಮಿಲಿಯರಿ ಟಿಬಿ ಅಂತ ಹೇಳ್ತೀವಿ, ಆ ತರನೂ ಬರ್ಬೋದು. ಸೊ ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇಲಿ ನಮ್ಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಯಾವ ಸೆಗ್ಮೆಂಟ್ ಅಲ್ಲಿ ಇದೆ, ಯಾವ ಭಾಗದಲ್ಲಿ ಇದೆ ಅಂತ ಚೆಕ್ ಮಾಡ್ತೀವಿ. ಆ ಭಾಗಕ್ಕೆ ನಾವು ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ. ಇದಕ್ಕೆ ಹೆಂಗೆ ಎಂಡೋಸ್ಕೋಪಿ ಮಾಡ್ತಿರಲ್ಲ, ಕ್ಯಾಮ್ರಾ ಮತ್ತೆ ಲೈಟ್ ಸೋರ್ಸ್ ಇರುವಂತಹ ಒಂದು ಕೊಳವೆನ ಮೂಗಿನ ಮುಖಾಂತರ ಶ್ವಾಸಕೋಶಕ್ಕೆ ಬಿಟ್ಬಿಟ್ಟು ಅಲ್ಲಿ ಲಂಗ್ ವಾಶ್ ಮಾಡ್ಬಿಟ್ಟು ಅಲ್ಲಿಂದ ಇರುವಂತಹ ಆರ್ಗ್ಯಾನಿಸಮ್ಸ್ ನ ನಾವು ಹೊರಗಡೆ ತೆಗೆದ್ಬಿಟ್ಟು ಅಲ್ಲಿರುವಂತಹ ಕಫವನ್ನು ಹೊರಗಡೆ ತೆಗೆದು ಅದನ್ನ ನಾವು ಲ್ಯಾಬಿಗೆ ಕಳಿಸ್ತೀವಿ. ಲ್ಯಾಬ್ ಅಲ್ಲಿ ಅದನ್ನ ಗ್ರೋ ಮಾಡ್ತಾರೆ. 10 ತರ ಆಂಟಿಬಯೋಟಿಕ್ ಲ್ಯಾಬ್ ಅಲ್ಲಿ ಹಾಕ್ತಾರೆ. ನಿಮಗೆ ಕೊಡೋದಕ್ಕಿಂತ 10 ತರ ಆಂಟಿಬಯೋಟಿಕ್ ಕೊಟ್ಟು ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ನಿಮಗಿರುವಂತಹ ಕಫದ ಪರೀಕ್ಷೆ ಮೇಲೆ ಆ ಕಫದ್ನ ಗ್ರೋ ಮಾಡಿ ಅದ್ರ ಮೇಲೆ 10 ತರ ಆಂಟಿಬಯೋಟಿಕ್ ಹಾಕಿ, ಅದಕ್ಕೆ ಕಲ್ಚರ್ ಅಂಡ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಅದು ಯಾವ ಆಂಟಿಬಯೋಟಿಕ್ಗೆ ಆ ಆರ್ಗ್ಯಾನಿಸಮ್ಸ್ ಆಗುತ್ತೆ ನೋಡ್ಬಿಟ್ಟು ಆ ಆಂಟಿಬಯೋಟಿಕ್ ಮಾತ್ರ ಸೆಲೆಕ್ಟ್ ಮಾಡಿ ನಿಮಗೆ ಕೊಟ್ಟಾಗ ಅತಿ ಶೀಘ್ರದಲ್ಲಿ ವಿತಿನ್ ಅ ವೀಕ್ ನಿಮಗೆ ನಿಮೋನಿಯಾ ಕಾಯಿಲೆ ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಹೌ ವಿ ಟ್ರೀಟ್ ನಿಮೋನಿಯಾ. ಸೊ ಇದು ನಿಮೋನಿಯಾ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಸುಮ್ಮನೆ ಯಾವ್ಯಾವುದೋ ಆಂಟಿಬಯೋಟಿಕ್ ತಗೋಬೇಡಿ. ಆಂಟಿಬಯೋಟಿಕ್ ತಗೊಂಡಾಗ ತುಂಬಾ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಯಿತು ಅಂತಂದ್ರೆ ಸಣ್ಣ ಪುಟ್ಟ ನಿಮಗೆ ಸಣ್ಣ ಕಾಯಿಲೆ ಆದ್ರೂ ಆ ಆಂಟಿಬಯೋಟಿಕ್ ವರ್ಕ್ ಆಗಲ್ಲ. ಅವಾಗ ಸೀದಾ ನಾವು ದೊಡ್ಡ ಆಂಟಿಬಯೋಟಿಕ್ ಅನ್ನು ಕೊಡಬೇಕಾಗೋ ಸಂದರ್ಭ ಬರಬಹುದು. ಸೊ ಮನೆಯಲ್ಲೇ ನಾವು ಎಲ್ಲರೂ ಕೇಳೋದು ನಿಮೋನಿಯಾಗೆ ನಮ್ಮ ಮನೆಯ ಮದ್ದು ಏನು ಅಂತ ಹೇಳಿದಾಗ, ಮನೆಯಲ್ಲಿ ಯೂಶಲಿ ನೀವು ಸಣ್ಣ ಪುಟ್ಟ ಕೆಮ್ಮುಗಳಾದಾಗ ನೀವು ಮೊದಲು ಮನೆ ಮದ್ದಾಗಿ ನೀವು ಕಷಾಯಗಳನ್ನು ಮಾಡ್ಕೊಂಡು ಕುಡಿರಿ. ನಿಮ್ಮನ್ನು ನೀವು ವಾರ್ಮ್ ಆಗಿ ಇಟ್ಟುಕೊಂಡಿರಿ. ಥಂಡಿ ಪದಾರ್ಥಗಳ ಫ್ರಿಡ್ಜ್ ಐಟಮ್ಸ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡಿ. ತುಂಬಾ AC ಫ್ಯಾನ್ ಹಾಕೋಬೇಡಿ. ಆಮೇಲೆ ನೀವು ತಣ್ಣನ್ನೆಲ್ಲ ಇತ್ತು ಅಂತಂದ್ರೆ ನೀವು ಈವನ್ ಸ್ಲೀಪರ್ಸ್ ಹಾಕೊಂಡಿದ್ರೆ ನಿಮಗೆ ನೆಲದಲ್ಲಿರುವಂತಹ ಚಳಿ ನಿಮ್ಮ ಮೈಗೆ ಬರದಂಗಿರುತ್ತೆ. ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಸ್ವೆಟರ್ಸ್, ಮಫ್ಲರ್ಸ್ ಈ ತರ ಹಾಕೊಂಡೇ ಮಲಗಿ. ನೀರ್ನ ಯಾವತ್ತು ಬಾಯ್ಲ್ಡ್ ಅಂಡ್ ಕೂಲ್ಡ್ ಆಗಿರುವಂತ ಉಗುರು ಬೆಚ್ಚಿನ ನೀರು ಅಥವಾ ನೀರನ್ನು 100 ಡಿಗ್ರಿ ಸೆಲ್ಸಿಯಸ್ ಬಾಯ್ಲ್ ಮಾಡಿ ಅದನ್ನ ನಾರ್ಮಲ್ ಟೆಂಪರೇಚರ್ ತಗೊಂಡು ಕುಡಿಬೇಕು. ಈ ತರ ಎಲ್ಲ ಫಾಲೋ ಮಾಡೋದ್ರಿಂದ ನಿಮೋನಿಯಾ
ಕಾಯಿಲೆ ಬರೋದು ಕಡಿಮೆ. ಆಮೇಲೆ ರಿಸ್ಕಿ ಪೀಪಲ್, ನಾನು ಹೇಳಿದ್ನಲ್ಲ, ಚಿಕ್ಕ ಮಕ್ಕಳಾಗಿರ್ಲಿ, ವಯೋವೃದ್ಧರಾಗಿರ್ಲಿ, ಅಂಥವ್ರು ಎಲ್ಲರೂ ವರ್ಷಕ್ಕೆ ಒಂದ್ಸತಿ ವೈರಲ್ ವ್ಯಾಕ್ಸಿನ್ ಬರುತ್ತೆ, ಫ್ಲೂ ವ್ಯಾಕ್ಸಿನ್ ಅಂತ. ಅದನ್ನ ಒಂದು 2 ರಿಂದ 3 ವರ್ಷ ನೀವು ಹಾಕೊಂಡ್ರೆ ನಿಮ್ಮ ಹತ್ರ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಅಥವಾ ನಿಮೋನಿಯಾ ವ್ಯಾಕ್ಸಿನ್ ಅಂತ ಬರುತ್ತೆ, ಅದನ್ನ 5 ವರ್ಷಕ್ಕೆ ಒಂದ್ಸತಿ ಹಾಕೋದಿರುತ್ತೆ. ಲೈಫ್ ಟೈಮ್ ಒಂದು ನಿಮೋನಿಯಾ ವ್ಯಾಕ್ಸಿನ್ ಹಾಕೊಳ್ಳೋದಿರುತ್ತೆ. ಅದನ್ನ ಹಾಕೊಳ್ಳೋದ್ರಿಂದ ನಿಮೋನಿಯಾ ಕಾಯಿಲೆಯನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರು ನಿಮೋನಿಯಾ ಕಾಯಿಲೆ ಅಥವಾ ಕೆಮ್ಮುಗಳನ್ನ ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡಿ. ಪ್ರತಿಯೊಂದು ಕೆಮ್ಮಿಗೂ ಪ್ರತಿಯೊಂದು ಅರ್ಥ ಇದೆ. ಇವತ್ತಿನ ಕಾಲದಲ್ಲಿ ನಿಮಗೆ ಕೆಮ್ಮಿಗೋಸ್ಕರನೇ ಪಲ್ಮನಾಲಜಿಸ್ಟ್ ಡಾಕ್ಟರ್ ಅಂತ ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ತಾರೆ. ಹೇಗೆ ನಿಮಗೆ ಹಾರ್ಟಿಗೊಬ್ಬರು ಡಾಕ್ಟರು ಮತ್ತೆ ಬೋನಿಗೊಬ್ಬರು ಡಾಕ್ಟರ್ ಇದ್ದಾರೆ, ಹಾಗೆ ಕೆಮ್ಮಿಗೊಬ್ಬರು ಡಾಕ್ಟರ್ ಪಲ್ಮನಾಲಜಿಸ್ಟ್ ಅಂತ ಇದ್ದಾರೆ. ಸೊ ನಿಮ್ಗೆ ಏನೇ ತೊಂದರೆ ಆದರೂ ನನ್ನನ್ನು ಕೂಡ ನನ್ನ ಕ್ಲಿನಿಕಲ್ಲಿ ಬಂದು ನೀವು ಕಾಣ್ಬೋದು, ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದು, ಕನ್ಸಲ್ಟೇಷನ್ ತಗೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ವಿಂಟರ್ ಸೀಸನ್ಗೆ ನಾ ಎಲ್ಲರಿಗೂ ಕಿವಿ ಮಾತೊಂದು ಹೇಳೋದೇನಂತಂದ್ರೆ, ಯಾವುದೇ ಕೆಮ್ಮನ್ನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾವುದೇ ಸುಮ್ಮನೆ ನಿಮಗೆ ಗೊತ್ತಿರುವಂತಹ ಆಂಟಿಬಯೋಟಿಕ್ ಅನ್ನ ರ್ಯಾಂಡಮ್ ಆಗಿ ಸುಮ್ಮನೆ ನಿಮ್ಮ ಮೇಲೆ ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ತಗೊಳಕ್ ಹೋಗ್ಬೇಡಿ. ಈ ಪ್ರತಿಯೊಂದು ಕೆಮ್ಮುಗಳು ಅದರದೇ ಆದ ಒಂದು ವಿಭಿನ್ನವಾಗಿ ರೀತಿ ಇರುತ್ತೆ, ಆ ಕಾರಣ ಇರುತ್ತೆ. ಆ ಕಾರಣ ಕರೆಕ್ಟಾಗಿ ಕಂಡಿಡ್ಕೊಂಡ್ಬಿಟ್ಟು ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಈ ವಿಂಟರ್ ಸೀಸನ್ನ ವಿಲ್ ಎಂಜಾಯ್, ಲೆಟ್ಸ್ ಟುಗೆದರ್, ವಿ ವಿಲ್ ಎಂಜಾಯ್ ಆಲ್ ಟುಗೆದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರ ಹೊರತಾಗಿ ಸುಮ್ಮನೆ ನಿಮೋನಿಯಾ ಕಾಯಿಲೆಗಾಗಿ ಅಥವಾ ಇನ್ನೊಂದು ಯಾವುದೇ ರೆಸ್ಪಿರೇಟರಿ ಡಿಸೀಸ್ಗಾಗಿ ಬಲಿಯಾಗಿ ಸಫರ್ ಮಾಡೋದು ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.